ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಿಲ್ಪಾ. ಇವತ್ತು ನಾನು ನನ್ನ ನೇಟಿವ್ಗೆ ಹೋಗಿದ್ದೆ. ಅಲ್ಲಿಂದ ಸ್ವಲ್ಪ ಸ್ಮಾಲ್ ಶಾಪಿಂಗ್ ಮಾಡಿದ್ದೆ. ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಇದು ಸ್ಯಾರಿ, ಆಮೇಲೆ ತೋರಿಸ್ತೀನಿ ಇದೆಲ್ಲ ಏನು ಅಂತ. ಆ್ಯಂಡ್ ಇದು ಉರ್ಲಿ ಬೌಲ್ ಅಂತ ಹೇಳ್ತೀವಲ್ಲ ಅದು, ವಾಸ್ತು ಬೌಲ್ಸ್ ಅಂತ ಹೇಳ್ತೀವಲ್ಲ ಅದು, ಇದೆಲ್ಲ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ನನಗಂತೂ ಸಖತ್ ಇಷ್ಟ ಆಯ್ತಿದ್ದು, ಅದಕ್ಕೆ ತಗೊಂಡೆ. ಚೆನ್ನಾಗಿದೆಯಾ? ಫ್ಲವರ್ಸ್ ಹಾಕಿ ಇರ್ತಾರಲ್ಲ, ಇದನ್ನು ವಾಸ್ತು ಬೌಲ್ ಅಂತಲೂ ಹೇಳ್ತಾರೆ, ಉರ್ಲಿ ಬೌಲ್ ಅಂತಲೂ ಹೇಳ್ತಾರೆ. ನನಗೆ ತುಂಬ ಇಷ್ಟ ಆಯಿತು. ಸುಮಾರು ದಿನದಿಂದ ತೊಗೋಬೇಕು ಅಂದ್ಕೊಳ್ತಾ ಇದ್ದೆ. ಮೀಶೋಯಲ್ಲಿ, ಫ್ಲಿಪ್ಕಾರ್ಟ್, ಅಮೆಝಾನೆಲ್ಲ ನೋಡಿದೆ. ಸ್ಮಾಲ್ ಬೌಲೇ 1000 ರೂಪೀಸ್ವರೆಗೂ ಏನೋ ಇತ್ತು. ಅದಕ್ಕೆ ಸ್ವಲ್ಪ ದೊಡ್ಡದಿರಬೇಕು ಅಂತ ನಾನು ಶಾಪಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇದು ಆ ಬೌಲ್ದು ಸ್ಟ್ಯಾಂಡ್ ಬರುತ್ತೆ. ಇದು ಈ ಥರನೇ ತೊಗೋಬೇಕು ಅಂತ ನಾನು ತುಂಬ ದಿನದಿಂದ ಇತ್ತು. ಅದಕ್ಕೆ ತೊಗೊಂಡೆ ಇದನ್ನು. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಪಾರ್ಟ್ ಕೊಟ್ಟಿದ್ದಾರೆ. ಇದನ್ನು ಡಿವೈಡ್ ಅಟ್ಯಾಚ್ ಮಾಡ್ಕೋಬೇಕು ನಾವು ಎಲ್ಲದೂ. ಚೆನ್ನಾಗಿ ಬಂದಿದೆ. ನಿಮ್ಮಲ್ಲಿ ಯಾರೆಲ್ಲರಿಗೂ ಈ ಥರ ಉರ್ಲಿ ಬೌಲ್ ಅಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬ ಇಷ್ಟ. ಆ್ಯಂಡ್ ಇದನ್ನು ಇಡೋದ್ರಿಂದ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ಹೇಳ್ತಾರೆ ಮನೆಯಲ್ಲಿ. ವಾಸ್ತು ಬೌಲ್ ಅಂತ ಕೂಡ ಹೇಳ್ತಾರೆ. ಮಾರ್ಕೆಟಲ್ಲಿ ಅಲ್ಲೆಲ್ಲ ಹೋದರೆ ಇನ್ನೂ ಕಮ್ಮಿಗೆ ಸಿಗುತ್ತೆ. ಬಟ್ ನನಗೆ ಅಲ್ಲೆಲ್ಲ ಹೋಗಿ ಸುತ್ತಾಡಿ ತೊಗೊಂಬರೋ ಅಷ್ಟು ಪೇಷನ್ಸ್ ಅಂತೂ ನನಗಿರಲಿಲ್ಲ. ಅದಕ್ಕೆ ನಾನು ಇಲ್ಲೇ ನಾನು ನೇಟಿಗೆ ಹೋಗಿದ್ದಲ್ಲ, ಅಲ್ಲೇ ಶಾಪಲ್ಲಿ ತೊಗೊಂಡೆ, ಗೊತ್ತಿರೋ ಶಾಪಲ್ಲಿ. ಚೆನ್ನಾಗಿ ಅನಿಸ್ತು ನನಗೆ, ಅದಕ್ಕೆ ತೊಗೊಂಡೆ. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಈ ಥರ ಇಡೋದಿದು. ಹೀಗಿಡೋದು ಚೆನ್ನಾಗಿದೆ ಅಲ್ವಾ? ಕ್ರಾಸ್ ಇದು ಹೀಗೆ ಬಂದಿದೆ. ಇದು ಸ್ವಲ್ಪ ವೆಯ್ಟ್ ಇದೆ ಈ ಬೌಲ್ಗಿಂತ. ವೆಯ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸಖತ್ ಲಾಂಗ್ ಇದೆ ಇದು. ಹಾಗೆ ನಾನು ಸುಮಾರು ದಿನ ನಾನು ಆ್ಯಂಕ್ಲೆಟ್ಸ್ ತೊಗೋಬೇಕು ಅನ್ಕೋತಾ ಇದ್ದೆ. ಹಾಗೇ ಇರಲಿಲ್ಲ, ಅದಕ್ಕೆ ಇದು ತೊಗೊಂಡೆ. ಅಂದರೆ ಸಿಂಪಲ್ದಾಗಷ್ಟೇ, ನಾನು ತುಂಬ ಹೆವಿಯಾಗಿ ಏನು ತೊಗೊಂಡಿಲ್ಲ. ಇದು ಸಾಕು ಅನಿಸ್ತು ನನಗೆ. ಹಾಗಿದೆಯಾ ಡಿಸೈನ್? ತುಂಬ ಸಿಂಪಲ್ ಡಿಸೈನು. ನನಗೆ ಹೆವಿಯಾಗಿರೋ ಡಿಸೈನ್ ಹಾಕೋದಕ್ಕೆ ಇಷ್ಟ ಇರಲಿಲ್ಲ. ಅದಕ್ಕೆ ತುಂಬ ಸಿಂಪಲ್ಲಾಗಿರೋದು ತೊಗೊಂಡೆ. ಹೇಗೆ ಅನ್ನಿಸ್ತು ನಿಮಗೆ ನನಗೆ ಕಮೆಂಟಲ್ಲಿ ಹೇಳಿ. ಗೋಲ್ಡು ಆ್ಯಂಡ್ ಸಿಲ್ವರ್ ರೇಟ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ಈಗ. ನೋಡಿ, ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು. ಇದ್ರ ಮೇಲೆ ಇಟ್ಟು ತೋರಿಸ್ತೀನಿ. ಇಷ್ಟೇ ಸಿಂಪಲ್ಲಾಗಿದೆ. ಇದೇ 2,500 ಆಯಿತು ನನಗೆ. ಬಟ್ ಈ ಡಿಸೈನ್ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಡೈಲಿ ವೇರ್ಗೆ ಅಂತ. ಆ್ಯಂಡ್ ಹಾಗೆ ಗೊತ್ತೇ ಇದೆ, ಕಾರ್ತಿಕ ಮಾಸದ ದೀಪ ಹಚ್ತೀವಲ್ಲ, ಅದಕ್ಕೆ ತೊಗೊಂಡಿದ್ದು. ಈ ದೀಪವನ್ನು ತೊಗೊಂಡೆ. ಹಾಗೆ ಇದು 365 ಬತ್ತಿಗಳಿರುತ್ತಲ್ಲ ಅದು. ಇದು ಒಂದು ಸೀರೆ ಸಖತ್ ಇಷ್ಟ ಆಯಿತು, ಅದಕ್ಕೆ ಇದನ್ನು ತೊಗೊಂಡೆ. ಇರಲಿ ಅಂತ ಚೆನ್ನಾಗಿ ಅನಿಸ್ತು. ಕಲರ್ ಕಾಂಬಿನೇಷನ್ ಎಲ್ಲ, ಅದಕ್ಕೆ ತೊಗೊಂಡೆ ಇದನ್ನು. ಅದೇನೋ ಸೀರೆ ಹೇಳಿದ್ರಿ, ಇದು ನನಗೆ ನೆನಪಿಲ್ಲ ಈಗ. ಚೆನ್ನಾಗಿದೆ. ಈ ಥರ ಸಾಫ್ಟಾಗಿ ಮೆತ್ತಗಿದೆ. ಎಲ್ಲಾದರೂ ಸ್ಮಾಲ್ ಫಂಕ್ಷನ್ಸ್ಗೆಲ್ಲ ಆರಾಮಾಗಿ ವೇರ್ ಮಾಡ್ಬೋದು ನಾವು. ನೋಡಿ, ಚೆನ್ನಾಗಿದೆ ಅಲ್ವ? ಬಟ್ ಆನ್ಲೈನಲ್ಲ ತೊಗೊಂಡಿದ್ದು ನಾನು ಆಫ್ಲೈನಲ್ಲೇ ಶಾಪಲ್ಲಿ ತೊಗೊಂಡಿದ್ದು. ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ತೊಗೊಂಡೆ. ನೋಡಿ, ಆನ್ಲೈನಲ್ಲಿ ಆಗಿದ್ದರೆ ಲಿಂಕ್ ಹೇಳಿರ್ತಾ ಇದ್ದೆ ಎಲ್ಲಿ ಯಾವ ವೆಬ್ಸೈಟಲ್ಲಿ ಅಂತ, ಯಾವ ಶಾಪಿಂಗ್ ಸೈಟಲ್ಲಿ ಅಂತ. ಬಟ್ ಆನ್ಲೈನಲ್ಲ. ಇದು ಬ್ಲೌಸ್ ಬರುತ್ತೆ. ಬ್ಲೌಸ್ ಕಲರ್ ನೋಡಿ ಹೇಗಿದೆ, ಚೆನ್ನಾಗಿದೆ ಅಲ್ಲ? ನನಗೂ ಇಷ್ಟ ಆಗಿ ತೊಗೊಂಡೆ ನಾನು. ನೋಡಿ, ಇದು ಸೆರಗು ಬರುತ್ತೆ. ಈ ಕಡೆ ಇದು ಸೆರಗು ಬರುತ್ತೆ.
ಹಾಗೆ ಇದೊಂದು ಶರ್ಟ್ ತೊಗೊಂಡೆ, 250 ಏನೋ ಅಷ್ಟೇ ಇತ್ತು, ಇಷ್ಟ ಆಯಿತು ಅದಕ್ಕೆ ತೊಗೊಂಡೆ. ಅಲ್ಲಿ ಡಾಲ್ಗೆ ಹಾಕಿದ್ರು, ಸಖತ್ ಇಷ್ಟ ಆಯಿತು. ರಶ್ರಗ್ ಇಲ್ಲ ನನ್ನ ಹತ್ರ, ಅದಕ್ಕೆ ತೊಗೊಂಡೆ. ಬೇರೆ ಥರ ಇದೆ, ಈ ಪ್ಯಾಟ್ರನಲ್ಲಿ ಇದ್ದಿರಲಿಲ್ಲ, ಚೆನ್ನಾಗಿ ಅನಿಸ್ತು ನನಗೆ, ಅದಕ್ಕೆ ತೊಗೊಂಡೆ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಈ ಶಾಪಿಂಗ್? ಇನ್ನೂ ಒಂದು ಶಾಪಿಂಗ್ ಮಾಡಿದ್ದೀನಿ, ಅದು ಪಿಕ್ ಆ್ಯಡ್ ಮಾಡಿರ್ತೀನಿ ನೋಡಿ. ಹೇಗೆ ಅನಿಸ್ತು ನೋಡಿ. ಇಲ್ಲಿ ಬಟನ್ಸ್ ಇರೋದೇ ಇದಕ್ಕೆ ಹೈಲೈಟ್, ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ತೊಗೊಂಡೆ. ನೋಡಿ, ಹಾಗೆ ಈ ರಿಂಗ್ ತೊಗೊಂಡೆ, 2 ಗ್ರಾಮ್ಸ್ ಅಷ್ಟೇ. ಈ ಶಾಪಿಂಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.